Dear students, I hope you are very well within your home and be safe because this is a COVID situation. And whenever you go outside, wear mask and use sanitizer, keep social distancing. And I am your English professor Shivaji Ramagudaji, Assistant Professor of English, Government Postgrad College, Kittur. So in this class, I will give you the brief introduction about the second semester syllabus, because without syllabus it is impossible to teach. So the next in few classes I will engage the online classes, but before that I want to give you the brief introduction about the basic English text for the New Horizon in the second sem, Rani Chennamma University, Belagavi. So dear student, you know very well this is your luckiest batch when you entered to this Rani Chennamma University under to the graduation. CBCS program is started, that is choice based credit system we called. ನೀವು ಬಂದ ತಕ್ಷಣ ನಮ್ಮ ಒಂದು ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ. ಅದು ಏನಂತಂದರೆ CBCS ಅಂತೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಅಥವಾ ಫಾರ್ಚುನೇಟು ಅನ್ಫಾರ್ಚುನೇಟು ಗೊತ್ತಾಗ್ತಾ ಇಲ್ಲ. ಸೊ ಯು ಆರ್ ಆಲ್ರೆಡಿ ಫೇಸ್ಡ್ ಸೋ ಮೆನಿ ಚಾಲೆಂಜಸ್ ಅಬೌಟ್ ದ ಕೋವಿಡ್, simply sitting in the home and attending the online classes, and you are feeling, I think, sometime bored, and sometimes you are very worried about your future. But don't worry, your hard work will give you the success in future. So with the hope of the with hope, I will start the prose section. So in the prose section they are totally kept the four prose, ನಾಲ್ಕು ಪಾಠಗಳನ್ನು ಇಲ್ಲಿ ಇಡಲಾಗಿದೆ. ಸೊ ದ ಫಸ್ಟ್ ಒನ್, ಅವರ್ ನೋಬಲ್ ಲಾರಿಯೇಟ್ ರವೀಂದ್ರ ಟ್ಯಾಗೋರ್. ಯು ನೋ ವೆರಿ ವೆಲ್, he is a first Indian and first Asian who won the Nobel Prize in Literature in 1913. 1913ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಭಾರತದ ಮೊದಲಿಗ ಮತ್ತು ಏಷ್ಯನ್ ಮೊದಲಿಗ ಅಂತೇಳಿ ನಾವು ಈಗಾಗಲೇ ಅವರನ್ನು ಗುರುತಿಸಲಾಗಿದೆ, ಅಥವಾ ಅವರ ಅಚೀವ್ಮೆಂಟನ್ನು ಪ್ರಪಂಚನೇ ಗುರುತಿಸಲಾಗಿದೆ. ಆ್ಯಂಡ್ ಹಿ ರೋಟ್ ದ ಗೀತಾಂಜಲಿ, ಆ್ಯಂಡ್ ಅದಕ್ಕೆ ಮುನ್ನುಡಿ ಬರೆದವರು ನಮ್ಮ ಆಂಗ್ಲ ಕವಿಯಾದಂಥ WB ಯೇಟ್ಸ್ ಅವರು ಒಂದು ಮುನ್ನುಡಿಯನ್ನು ಬರೀತಾರೆ ರವೀಂದ್ರ ಟ್ಯಾಗೋರ್ ಗೀತಾಂಜಲಿಗೆ, ಆ್ಯಂಡ್ ಇಟ್ ಇಸ್ ಕಾಲ್ಡ್ ಆಸ್ ಅ ಸಾಂಗ್ಸ್ ಆಫ್ ಆಫರಿಂಗ್ಸ್. ಸೊ ಇವರು ಬರೆದಂಥ ಒಂದು ಅದ್ಭುತವಾದ ಶಾರ್ಟ್ ಸ್ಟೋರಿ, ಇವರು ಬರೆದಂಥ ಒಂದು ಸಣ್ಣ ಕತೆ, ಅದು ಯಾವುದಂತಂದರೆ ಮೈ ಲಾರ್ಡ್ ದ ಬೇಬಿ. ಆ ಪಾಠದ ಹೆಸರು, ದ ನೇಮ್ ಆಫ್ ದ್ಯಾಟ್ ಪ್ರೋಸ್ ಈಸ್ ಮೈ ಲಾರ್ಡ್ ದ ಬೇಬಿ. ಸೊ ಮೈ ಲಾರ್ಡ್ ದ ಬೇಬಿ ಈಸ್ ಅ ಮಾಸ್ಟರ್ ಪೀಸ್. ಅವರ ಬರೆದಂಥ ಅತ್ಯಂತ ಅದ್ಭುತ ಕಥೆಗಳಲ್ಲಿ ಅದೊಂದು ಸಣ್ಣ ಕತೆ, ಅದು ಅವರ ಮಾಸ್ಟರ್ ಪೀಸ್ ಅಂತ ಹೇಳಬಹುದು. ಆ್ಯಂಡ್ ಹಿಯರ್ ಹಿ ಕ್ಯಾನ್ ಗಿವ್ ದ ಸ್ಟೀರಿಯೋಟೈಪ್ ಎಕ್ಸ್ಪೀರಿಯನ್ಸ್ ಆಫ್ ದ ಹ್ಯೂಮ್ಯಾನ್ ರಿಲೇಷನ್ಶಿಪ್. ಆಧುನಿಕ ಪ್ರಪಂಚದಲ್ಲಿ ನಾವು ಏನಾಗ್ತದೆ ಅಂದರೆ ಮಾನವನ ಒಂದು ಸಂಬಂಧವನ್ನು ಅತ್ಯಂತ ದೂರ ಕಡೆಗಣಿಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಈ ಮೊಬೈಲು, ಈ ಕಮ್ಯುನಿಕೇಷನ್ ಎಷ್ಟು ಹತ್ತಿರ ಬರ್ತಾ ಹೋಯ್ತಲ್ಲ, ಹಾಗೆ ಮನುಷ್ಯ ತನ್ನ ಜೀವನದಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡ್ತಾ ಇಲ್ಲ, ದೂರ ಆಗ್ತಾ ಇದೆ. ಆ ಸಂಬಂಧವನ್ನು ಅತ್ಯಂತ ಸ್ಟೀರಿಯೋಟೈಪ್ ಆಗಿ ಇಲ್ಲಿ ನಮ್ಮ ರವೀಂದ್ರನಾಥ್ ಟಾಗೋರ್ ತುಂಬ ಅದ್ಭುತವಾಗಿ ಈ ಪದ್ಯದಲ್ಲಿ, ಈ ಒಂದು ಶಾರ್ಟ್ ಸ್ಟೋರಿಯಲ್ಲಿ ಹೇಳಿದ್ದಾರೆ. ಸೊ ಹಿಯರ್ ಡಿಯರ್ ಸ್ಟೂಡೆಂಟ್, ದ ಪ್ರೊಟಾಗಾನಿಸ್ಟ್, ಯು ನೋ ವೆರಿ ವೆಲ್ ಹೂ ಈಸ್ ಪ್ರೊಟಾಗಾನಿಸ್ಟ್. ಪ್ರೊಟಾಗಾನಿಸ್ಟ್ ಅಂದರೆ ಕಥಾನಾಯಕ, ಆ್ಯಂಟಾಗಾನಿಸ್ಟ್ ಅಂತಂದ್ರೆ ವಿಲನ್ ಅಂತ ನಾವು ಹೇಳ್ತೀವಿ, ಖಳನಾಯಕ ಅಂತೇಳಿ. ದ ಪ್ರೊಟಾಗಾನಿಸ್ಟ್ ಆಫ್ ದಿಸ್ ಸ್ಟೋರಿ ರಾಯ್ಚರಣ್. ರಾಯ್ಚರಣ್ ಅನ್ನೋ ಒಬ್ಬ ಕ್ಯಾರೆಕ್ಟರನ್ನು ತುಂಬ ಅದ್ಭುತವಾಗಿ ರವೀಂದ್ರನಾಥ್ ಟ್ಯಾಗೋರ್ ಈ ಪಾಠದಲ್ಲಿ ಸ್ಕೆಚ್ ಮಾಡಿದ್ದಾರೆ. ಆ್ಯಂಡ್ ದ ಫಾರ್ಮ್ ಆಫ್ ದ ಲೆಸನ್ ಈಸ್ ಶಾರ್ಟ್ ಸ್ಟೋರಿ. ನಾವು ಈ ಒಂದು ಪಾಠವನ್ನು ಡೀಟೇಲ್ ಆಗಿ ಮುಂದಿನ ತರಗತಿಗಳಲ್ಲಿ ನೋಡ್ತಾ ಹೋಗೋಣ. And second, that is good manners. The second prose is good manners, and it was written by J.C. Hill. ಇದು ಕೂಡ ಒಂದು ಅದ್ಭುತವಾದ ಕತೆ. ಇಲ್ಲಿ J.C. ಹಿಲ್ ಅವ್ರು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ, ಆಧುನಿಕ ಒಂದು ಕಾಲದಲ್ಲಿ ಹೇಗೆ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡು ಹೋಗ್ತಾ ಇದ್ದಾನೋ, ಹೌ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಎಲ್ಡರ್ಸ್, ದೊಡ್ಡವ್ರ ಜೊತೆಗೆ ನಮ್ಮ ಸಂಬಂಧ ಹೇಗಿದೆ, ಅದರ ಜೊತೆಗೆ ಹಿ ಎಂಪಾಸಿಸ್ ದ ವೇರಿಯಸ್ ಮ್ಯಾನರ್ಸ್ ಆಫ್ ದ ಲೈಫ್, ಹೌ ವಿ ಕ್ಯಾನ್ ಬಿಹೇವ್ ವಿತ್ ಅದರ್ಸ್, ಹೌ ವಿ ಕ್ಯಾನ್ ಗಿವ್ ದ ರೆಸ್ಪೆಕ್ಟ್ ಟು ದ ಅದರ್ಸ್, ಆ್ಯಂಡ್ ಹೌ ವಿ ವೇರ್ ದ ಡ್ರೆಸ್ಸಸ್, ಆ್ಯಂಡ್ ಹೌ ವಿ ಶುಡ್ ಬಿ ಇನ್ ದ ಸೊಸೈಟಿ. ಸಮಾಜದಲ್ಲಿ ನಾವು ಹೇಗಿರಬೇಕು, ನಮ್ಮ ಒಂದು ನಡವಳಿಕೆ ಹೇಗಿರಬೇಕು, ನಮ್ಮ ಮಾತುಗಾರಿಕೆ ಹೇಗಿರಬೇಕು, ನಮಗೆ ಆಲಿಸುವಂಥ ಮಾತುಗಾರಿಕೆ ಹೇಗಿರಬೇಕು, ಈ ಪ್ರತಿಯೊಂದರ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ J.C. ಹಿಲ್ ಅವರು ಈ ಗುಡ್ ಮ್ಯಾನರ್ಸ್ ಅನ್ನೋ ಪಾಠದಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ದೆನ್ ದ ಥರ್ಡ್ ಪ್ರೋಸ್, ಆ್ಯಂಡ್ ದೆನ್ ಗಾಂಧಿ ಕೇಮ್.
and then Gandhi came. It was written by Jawaharlal Nehru. He is the uh, first Prime Minister of India, and totally I think 17 years he he ruled India as a Prime Minister. And his two well-known books, ಈಗಾಗಲೇ ನಿಮ್ಗೆ ಗೊತ್ತಿದೆ ಅವರು ಬರೆದಂಥ ಎರಡು ಮಹಾನ ಪುಸ್ತಕಗಳು, ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಮತ್ತು ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಎರಡು ಗ್ರಂಥಗಳನ್ನ ಅವರು ಬರೀತಾರೋ. ಅದರಲ್ಲಿ ದ ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಒಂದು ಆ ಗ್ರಂಥದಿಂದ ಅಥವಾ ಒಂದು ಇದರಿಂದ ಈ ಒಂದು ಆ್ಯಂಡ್ ದೆನ್ ಗಾಂಧಿ ಕೇಮ್ ಅನ್ನೋ ಒಂದು ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಈ ಒಂದು ಪಾಠದಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನು ಹೇಳ್ತಾ ಹೋಗ್ತಾರೆ ಅಂತಂದರೆ, ಗಾಂಧಿ ಅವರು ಹೇಗೆ ಫ್ರೀಡಮ್ ಸ್ಟ್ರಗಲಲ್ಲಿ ಭಾಗವಹಿಸಿದರು ಅಂತೇಳಿ. ಹೌ ದ ಗಾಂಧಿ ಕೇಮ್ ಆ್ಯಂಡ್ ಸ್ಟಾರ್ಟೆಡ್ ದ ಫ್ರೀಡಮ್ ಸ್ಟ್ರಗಲ್. ನಿಮಗೆಲ್ಲ ಗೊತ್ತಿದೆ 1917ರಲ್ಲಿ ಚಂಪಾರಣ ಸತ್ಯಾಗ್ರಹದಿಂದ ಅವರು ನಾವು ಸತ್ಯಾಗ್ರಹ ಕಾಲಿಟ್ಟರು ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಹೌ ದ Jawaharlal Nehru, in his view, when the Gandhi entered, and what is the impact of the Gandhi on the common people? ಒಂದು ಸಾಮಾನ್ಯ ಜನರ ಮೇಲೆ ಗಾಂಧಿ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಪ್ರಭಾವ ಬೀರಿತು ಅನ್ನೋದ್ರ ಬಗ್ಗೆ ಈ ಒಂದು ಪಾಠದಲ್ಲಿ ತುಂಬ ಅದ್ಭುತವಾಗಿ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ದೆನ್ ಗಾಂಧಿ ಕೇಮ್ ಟು ದ ಫ್ರೀಡಮ್ ಸ್ಟ್ರಗಲ್. ಆ್ಯಂಡ್ ದ ಲಾಸ್ಟ್ ಒನ್ with the photographer. It was written by Stephen Leacock. It is written in the form of short story. ಇದು ಕೂಡ ಒಂದು ಸಣ್ಣ ಕಥೆ ಆಗಿದೆ. ಇಲ್ಲಿ ಫೋಟೋಗ್ರಾಫರ್ ನೋಡಿ ಎಷ್ಟು ಅದ್ಭುತ ಅನಿಸುತ್ತೆ ನಮಗೆ. ಇದು ಸಿಲ್ಲಿ ಅನಿಸಬಹುದು ಆ ಪಾಠ, ಬಟ್ ಸ್ಟೆಫನ್ ಲಿಕಾಕ್ ಅವರು ವಿತ್ ದ ಫೋಟೋಗ್ರಾಫರ್, ಆ ಫೋಟೋ ತೆಗೆಯೋದ್ರಲ್ಲೇ ಒಂದು ಎಂಥ ಆನಂದ ಇದೆ. ಆ ಫೋಟೋ ತೆಗೆಸ್ಕೊಳ್ಳಕ್ಕೆ ಬರುವಂಥ ಕಸ್ಟಮರ್ ಜೊತೆಗೆ ಆ ಸಂವಾದ ಅಥವಾ ಅಲ್ಲಿ ಒಡನಾಟ ಆಗಿರಬಹುದು, ಅಥವಾ ಫೋಟೋ ಸ್ಕೆಚ್ ಆಗಿರಬಹುದು, ಅದಕ್ಕೆ ಹೊಸ ಲುಕ್ ಕೊಡೋದಾಗಿರಬಹುದು. ಆಲ್ ದಿಸ್ ಹಿ ಕ್ಯಾನ್ ಸ್ಕೆಚ್ ವಿತ್ ಎ ಹ್ಯೂಮರಸ್ ವೇ. ಅಂದರೆ ತುಂಬ ಹಾಸ್ಯವಾಗಿ ಇಲ್ಲಿ ಈ ಒಂದು ಶಾರ್ಟ್ ಸ್ಟೋರಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಇಟ್ ಡಿಪಿಕ್ಟ್ಸ್ ದ ಎಕ್ಸ್ಪೀರಿಯನ್ಸ್. ಇದೇನು ಹೇಳ್ಕೊಡುತ್ತೆ ಅಂತಂದರೆ, ಎಕ್ಸ್ಪೀರಿಯನ್ಸ್ ಆಫ್ ಕಸ್ಟಮರ್ನ ಎಕ್ಸ್ಪೀರಿಯನ್ಸ್ ವಿತ್ ದ ಪ್ರೊಸೆಸ್ ಆಫ್ ಗೆಟಿಂಗ್ ಹಿಸ್ ಫೋಟೋಗ್ರಾಫರ್, ಹೌ ದೇ ವಿಲ್ ಗೆಟ್ ದ ಫೋಟೋಗ್ರಾಫರ್ ಇನ್ ಹಿಸ್ ದೇರ್ ಲೈಫ್ ಅನ್ನೋ ಒಂದು ಅದ್ಭುತವಾಗಿ ಈ ಒಂದು ಸ್ಟೆಫನ್ ಲಿಕಾಕ್ ಅವರ ಶಾರ್ಟ್ ಸ್ಟೋರಿಯನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡ್ಕೊಂಡು. ದೀಸ್ ಆರ್ ದ ಟೋಟಲ್ 4 ಪ್ರೋಸ್. ಇವು 4 ಪ್ರೋಸ್ಗಳು. ಮೈ ಲಾರ್ಡ್ ದ ಬೇಬಿ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್, ಗುಡ್ ಮ್ಯಾನರ್ಸ್ ಬೈ ಜೆ.ಸಿ. ಹಿಲ್, and then Gandhi came by Jawaharlal Nehru with the photographer Stephen Leacock. Next we move to the poetry section. Poetry section alli Once Upon a Time, it was written by Gabriel Okara, and I am very happy here ಯಾಕಂದರೆ ನಾನು ಡಿಗ್ರಿ ಓದ್ತಿರ್ಬೇಕಾದ್ರೆ ನನಗೂ ಕೂಡ ಈ ಪದ್ಯ ಇತ್ತು. ಈಗ ನಾನು ಡಿಗ್ರಿ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡುವಂಥ ಒಂದು ಭಾಗ್ಯ ನನಗೆ ಈ ಒಂದು ಪದ್ಯ ಸಿಕ್ಕಿದೆ. ಒನ್ಸ್ ಅಪಾನ್ ಅ ಟೈಮ್ ಇಟ್ ವಾಸ್ ರಿಟನ್ ಬೈ ಗ್ಯಾಬ್ರಿಯಲ್ ಓಕಾರ, ದ ನೈಜೀರಿಯನ್ ಪೋಯೆಟ್. ತಮ್ಗೆ ಗೊತ್ತಿದ್ದಂಗೆ ಚಿನುವಾ ಅಚಿಬೆ ಅವರು ಬರೆದಂಥ ಥಿಂಗ್ಸ್ ಫಾಲ್ ಅಪಾರ್ಟ್, ಆ ಒಂದು ಕಾದಂಬರಿ ಏನು ಹೇಳುತ್ತೆ ಅಂತಂದರೆ, ಹೇಗೆ ಆಧುನಿಕತೆಯಲ್ಲಿ ಆ ಒಂದು ಟ್ರೆಡಿಷನ್ ಮತ್ತು ಸಂಪ್ರದಾಯ ಹೇಗೆ ನಶಿಸಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬ ಅದ್ಭುತವಾಗಿ ಆ ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನೋ ಒಂದು ಕಾದಂಬರಿಯಲ್ಲಿ ಚಿನುವಾ ಅಚಿಬೆ ಅವರು ಹೇಳ್ತಾರೆ, ಆಫ್ರಿಕನ್ ನಾವೆಲಿಸ್ಟ್, ಆ್ಯಂಡ್ ಹಿ ಈಸ್ ಆಲ್ಸೋ ನೋಬೆಲ್ ಲಾರಿಯೇಟ್. ಇಲ್ಲಿ ಗ್ಯಾಬ್ರಿಯಲ್ ಓಕಾರ, ಹಿ ಈಸ್ ಅ ನೈಜೀರಿಯನ್ ಪೋಯೆಟ್ ಆ್ಯಂಡ್ ಹಿ ಕ್ಯಾನ್ ಗಿವ್ ಅ ವೆರಿ ಮೈನ್ಯೂಟ್ ಎಕ್ಸ್ಪೀರಿಯನ್ಸ್ ಆಫ್ ಹೀಸ್ ಲೈಫ್, ಹೌ ದ ಮಾಡರ್ನಿಟಿ ಚೇಂಜಸ್, ಆಧುನಿಕ ಪ್ರಪಂಚ ಹೇಗೆ ಚೇಂಜ್ ಆಗ್ತಾ ಇದೆ, ಅವರ ನಡವಳಿಕೆಗಳು ಹೇಗೆ ಚೇಂಜ್ ಆಗ್ತಾ ಇದೆ, ಮನೆಗೆ ಬಂದಂಥ ಅತಿಥಿಗಳನ್ನು ಯಾವ ರೀತಿ ಅವರು ಸತ್ಕರಿಸ್ತಾ ಇದ್ದಾರೋ ಅನ್ನೋದ್ರ ಬಗ್ಗೆ ಆ ಒಂದು ಅರಿವನ್ನು ಇಟ್ಕೊಂಡು ಆಗ ತಾನೇ ಹುಟ್ಟಿದಂಥ ತನ್ನ ಮಗುಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಸಂದೇಶನ ನೀಡ್ತಾ ಇದ್ದಾರೆ. ಮಗು ನೀನು ಹೇಗೆ ನಗಬೇಕು ಅನ್ನೋ ಒಂದು ಹೇಗೆ ನಗಬೇಕು ಅಥವಾ ಮಾಡರ್ನ್ ಸೊಸೈಟಿಯಲ್ಲಿ ನೀನು ಹೇಗೆ ಬದುಕಬೇಕು, ಹೌ ಯು ಲಿವ್ ಇನ್ ದ ಮಾಡರ್ನ್ ಸೊಸೈಟಿ ಆ್ಯಂಡ್ ಹೌ ದ ಲಾಫ್ ಶುಡ್ ಬಿ ಇನ್ ದ ಫ್ಯೂಚರ್ ಇನ್ ಈ ಒಂದು ಸಂದೇಶದ ಮುಖಾಂತರ ಗ್ಯಾಬ್ರಿಯಲ್ ಓಕಾರ ಈ ಒನ್ಸ್ ಅಪಾನ್ ಟೈಮಲ್ಲಿ ಹೇಳ್ತಾ ಹೋಗ್ತಾರೆ. ತದನಂತರದಲ್ಲಿ ಆನ್ ಹಿಸ್ ಬ್ಲೈಂಡ್ನೆಸ್, ಜಾನ್ ಮಿಲ್ಟನ್, ಆಂಗ್ಲ ಭಾಷೆಯಲ್ಲಿ ಅತ್ಯಂತ ಹೆಸರಾಂತ ಪೋಯೆಟ್ ಅಂತ ನಾವು ಕರಿಬಹುದು. ಜಾನ್ ಮಿಲ್ಟನ್ ಅವರ ತಮ್ಮ 44ನೇ ವಯಸ್ಸಿನಲ್ಲಿ ತಮ್ಮ ಕಣ್ಣುಗಳನ್ನು ಕಳ್ಕೊತಾರೆ ಅವರು. ಸೊ ಆ ಬ್ಲೈಂಡ್ನೆಸ್ಸನ್ನು ತಮ್ಮ ಆಟೋಬಯೋಗ್ರಫಿಕಲ್ ಸಾನೆಟ್, ಇಟ್ ಈಸ್ ರಿಟನ್ ಇನ್ ದ ಫಾರ್ಮ್ ಆಫ್ ಸಾನೆಟ್. ಸೊ ದಿಸ್ ಪೋಯಮ್ ಈಸ್ ಆನ್ ದ ಫೇತ್ ಆಫ್ ದ ಗಾಡ್. ತಮ್ಮ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡ ನಂತರ ಜಾನ್ ಮಿಲ್ಟನ್ ಅವರು ಈ ಪದ್ಯವನ್ನು ಬರೀತಾರೆ, ಆನ್ ಹಿಸ್ ಬ್ಲೈಂಡ್ನೆಸ್ ಅಂಥೇಳಿ. ಸೊ ಜಾನ್ ಮಿಲ್ಟನ್ ಈಗಾಗಲೇ ಎಲ್ಲರಿಗೂ ಪರಿಚಿತರು. ಇವರು ಬರೆದಂಥ 2 ಮಹಾನ್ ಎಪಿಕ್ ಗ್ರಂಥಗಳು ಯಾವಂತಂದರೆ ಪ್ಯಾರಡೈಸ್ ಲಾಸ್ಟ್ ಮತ್ತು ಪ್ಯಾರಡೈಸ್ ರೀಗೇನ್ಡ್.
ಪ್ಯಾರಡೈಸ್ ಲಾಸ್ಟ್ ಅನ್ನೋದು 1667ರಲ್ಲಿ ಪ್ರಕಟಗೊಳ್ಳುತ್ತೆ. ಆಮೇಲೆ ಪ್ಯಾರಡೈಸ್ ರೀಗೇನ್ಡ್ ಅನ್ನೋದು 1671ರಲ್ಲಿ ಪ್ರಕಟಗೊಳ್ಳುತ್ತೆ. ಇವು ಪ್ರಪಂಚದ ಅತ್ಯಂತ ಹೆಸರುವಾಸಿಯಾದಂಥ ಗ್ರಂಥಗಳಂತೇಳಿ ನಾವು ರಾಮಾಯಣ, ಮಹಾಭಾರತ್, ಇಲಿಯಡ್, ಒಡೆಸ್ಸಿ, ಈ ರೀತಿ ಮಿಲ್ಟನ್ ಅವರು ಬರೆದಂಥ ಪ್ಯಾರಡೈಸ್ ಲಾಸ್ಟ್ ಮತ್ತು ಪ್ಯಾರಡೈಸ್ ರೀಗೇನ್ಡ್ ಅನ್ನೋ ಗ್ರಂಥಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಪದ್ಯದಲ್ಲಿ ಜಾನ್ ಮಿಲ್ಟನ್ ಅವರು ತಮ್ಮ ಆಟೋಬಯೋಗ್ರಫಿಗೆ ಅಂದರೆ ನಿಮ್ಗೆ ಗೊತ್ತು, ಆತ್ಮಚರಿತ್ರೆಯ ಮುಖಾಂತರ ಒಂದು ಸಾನೆಟ್ ಅಂದರೆ ಗೊತ್ತಿದೆ ನಿಮಗೆ, 14 ಸಾಲುಗಳ ಪದ್ಯ. ಆ 14 ಸಾಲುಗಳ ಪದ್ಯದಲ್ಲಿ ಅವರು ಈ ಬ್ಲೈಂಡ್ನೆಸ್ ಬಗ್ಗೆ, ತಾವು ಕಣ್ಣನ್ನು ಕಳ್ಕೊಂಡು ಹೇಗೆ ಆ ಫ್ರಸ್ಟ್ರೇಷನ್ ಏನಿದೆಯಲ್ಲ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಪದ್ಯದಲ್ಲಿ. ನೆಕ್ಸ್ಟ್ ದ ಥರ್ಡ್ ಪೋಯಮ್, The Tables Turned. It was written by William Wordsworth. See how the title of the poem, The Tables Turned, written by William Wordsworth. ಈಗಾಗಲೇ ವಿದ್ಯಾರ್ಥಿಗಳೇ ತಮಗೆ ಗೊತ್ತಿದೆ, PUC ಸೆಕೆಂಡ್ ಇಯರಲ್ಲಿ, ಐ ಥಿಂಕ್ ಸೆಕೆಂಡ್ ಇಯರ್ ಅಥವಾ ಫಸ್ಟ್ ಇಯರ್ ಇರ್ಬೋದು, ಒಂದು ಪದ್ಯವನ್ನು ನೀವು ವಿಲಿಯಂ ಬ್ಲೇಕ್ ದ ಸ್ಕೂಲ್ ಬಾಯ್ ಅಂಥೇಳಿ ನೆನಪಿದೆಯಾ? ಐ ಥಿಂಕ್ ಕೆಲವೊಂದು ಜನರಿಗೆ ನೆನಪಿರ್ಬೋದು ಅಂತ ಅನ್ಕೋತೀನಿ. ಆ ಸ್ಕೂಲ್ ಬಾಯಲ್ಲಿ ವಿಲಿಯಂ ಬ್ಲೇಕ್ ಅವರ ಮೊದಲನೇ ನಾಲ್ಕು ಲೈನನ್ನು ಹೀಗೆ ಹೇಳ್ತಾರೆ, ಐ ಲವ್ ಟು ರೈಸ್ ಇನ್ ಅ ಸಮ್ಮರ್ ಮಾರ್ನಿಂಗ್, ಐ ಲವ್ ಟು ರೈಸ್ ಇನ್ ಅ ಸಮ್ಮರ್ ಮಾರ್ನಿಂಗ್, ವೆನ್ ದ ಬರ್ಡ್ ಸಿಂಗ್ಸ್ ಆನ್ ಎವ್ರಿ ಟ್ರೀ, ವೆನ್ ದ ಬರ್ಡ್ ಸಿಂಗ್ಸ್ ಆನ್ ಎವ್ರಿ ಟ್ರೀ, ಆ್ಯಂಡ್ ದ ಡಿಸ್ಟನ್ಸ್ ಹಂಟ್ಸ್ಮನ್ ವಿಂಡ್ ಹೀಸ್ ಹಾರ್ನ್, ಆ್ಯಂಡ್ ದ ಡಿಸ್ಟನ್ಸ್ ಹಂಟ್ಸ್ಮನ್ ವಿಂಡ್ ಹೀಸ್ ಹಾರ್ನ್, ಆ್ಯಂಡ್ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ. See what a beautiful lines he can revoke up that poem to express how the nature is important. ಸೊ ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ನಾವು ಇವ್ರಿಗೆ ನೇಚರ್ ಪೋಯೆಟ್ ಅಂತ ಕರಿತೀವಿ. ಸೊ ಅದೇ ರೀತಿ ಕನ್ನಡದ ವರ್ಡ್ಸ್ವರ್ತ್ ಅಂತೇಳಿ ನಾವು ಕುವೆಂಪುರವ್ರು ಕರಿತೀವಿ. ಯಾಕಂದ್ರೆ ಕುವೆಂಪುರವ್ರ ಎಲ್ಲ ಪದ್ಯಗಳು ನೇಚರನ್ನು ಡಿಪಿಕ್ಟ್ ಮಾಡುತ್ತೆ. ಯಾವ ರೀತಿ ವಿಲಿಯಂ ವರ್ಡ್ಸ್ವರ್ತ್ ಅವ್ರ ಲುಸಿ ಪೋಯಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಬೌಟ್ ವಿಲಿಯಂ ವರ್ಡ್ಸ್ವರ್ತ್, ಇಟ್ ಎಕ್ಸ್ಪ್ರೆಸ್ ದ ನೇಚರ್. ಸೊ ದ ಟೇಬಲ್ಸ್ ಟರ್ನ್ ಅನ್ನೋ ಒಂದು ಪದ್ಯದಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಹಿ ಕ್ಯಾನ್ ಗಿವ್ ದ ಇಂಪಾರ್ಟೆನ್ಸ್ ಆಫ್ ದ ನೇಚರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೋ. ತದನಂತರ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಓದ್ತಾ ಇರೋ ಪುಸ್ತಕವನ್ನು ಬಿಟ್ಟು ಹೊರಗೆ ಬಾ, ಈ ಪ್ರಪಂಚವನ್ನು ನೋಡು, ಈ ನಿಸರ್ಗದಲ್ಲಿ ಬಾ, ಈ ನಿಸರ್ಗದಲ್ಲಿದ್ದಂಥ ಅದ್ಭುತವಾದ ಕೆಲವೊಂದಿಷ್ಟು ವಿಸ್ಮಯವನ್ನು ನೋಡು, ಆಗ ನಿನ್ನ ಜೀವನ ಚೇಂಜ್ ಆಗ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ದ ಬುಕ್ ವಿಲ್ ನಾಟ್ ಗಿವ್ ದ ಎಕ್ಸಾಕ್ಟ್ ನಾಲೆಜ್, ಪುಸ್ತಕಗಳು ನಮಗೆ ಎಕ್ಸಾಕ್ಟ್ ನಾಲೆಜ್ ಕೊಡಲಾಗದು, ಬಟ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಅದು ನಮಗೆ ತುಂಬ ಒಳ್ಳೆ ನಾಲೆಜ್ ಕೊಡ್ಬೋದು ಅಂತೇಳಿ ವಿಲಿಯಂ ವರ್ಡ್ಸ್ವರ್ತ್ ಅವರು ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ದ ಟೇಬಲ್ಸ್ ಟರ್ನ್, ವಿಲಿಯಂ ವರ್ಡ್ಸ್ವರ್ತ್. ಆ್ಯಂಡ್ ಲಾಸ್ಟ್ ಪೋಯಮ್, ನೈಟ್ ಆಫ್ ದ ಸ್ಕಾರ್ಪಿಯಾನ್. ಸ್ಕಾರ್ಪಿಯನ್ ಅಂದರೆ ಚೇಳು, ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ನೈಟ್ ಆಫ್ ದ ಸ್ಕಾರ್ಪಿಯಾನ್, ಇಟ್ ವಾಸ್ ರಿಟನ್ ಬೈ ನಿಜಿಮ್ ಇಜಿಕಿಯಲ್. Nizam Ezekiel, he is a most important Indian poet and he was also known as a Bombay poet ಅಂತ ಕೂಡ ಅವರಿಗೆ ಕರೀತಾರೆ, ನಿಜಿಮ್ ಇಜೆಕಿಯಲ್. ತಮಗೆ ನೆನಪಿಸೋದೇನಂತಂದರೆ, ತಾವೆಲ್ಲರೂ ನಾಗಮಂಡಲ ಫಿಲ್ಮನ್ನು ನೋಡಿರ್ಬೋದು ಅಂತ ಅನ್ಕೋತೀನಿ. ಯಾರು ನೋಡಿಲ್ಲಲ್ಲ ಅವರಿಗೆ ಆ ನಾಗಮಂಡಲ ಫಿಲ್ಮದಲ್ಲಿ ಹೇಗೆ ಆ ಒಂದು ಕ್ಯಾರೆಕ್ಟರ್ ಹಾವಿನ ರೂಪದಲ್ಲಿ ಬಂದು ತಮ್ಮ ಇಲ್ಲಿಗಲ್ ರಿಲೇಷನ್ಶಿಪ್ಪನ್ನು ಹೇಗೆ ಹೊಂದುತ್ತಲ್ಲ, ಅದೇ ರೀತಿಯಲ್ಲಿ ಆ ಸ್ಕಾರ್ಪಿಯನ್ ರೂಪದಲ್ಲಿ ಒಂದು ಇಲ್ಲಿಗಲ್ ರಿಲೇಷನ್ಶಿಪ್ಪನ್ನು ಅಥವಾ ಸೂಪರ್ಸ್ಟಿಷನ್ಸ್ ಅಂತ ನಾವು ಕರಿಬಹುದು. ಅಂದರೆ ನಮ್ಮ ಭಾರತೀಯರ ಆಚಾರ ವಿಚಾರಗಳು, ನಂಬಿಕೆಗಳು, ಮೂಢನಂಬಿಕೆಗಳು, ಅದರ ಮೇಲೆ ತುಂಬ ಅದ್ಭುತವಾಗಿ ಒಂದು ಹಳ್ಳಿಯ ಸೊಡಗು ಮೇಲೆ ಬರೆದಂಥ ಒಂದು ಪದ್ಯ, ನೈಟ್ ಆಫ್ ದ ಸ್ಕಾರ್ಪಿಯಾನ್. ಇಟ್ ವಾಸ್ ರಿಟನ್ ಬೈ ನಿಜಿಮ್ ಇಜಿಕಿಯಲ್. So dear student, these are the 4 poems they have kept for your second semester. First one in Once Upon a Time, written by Gabriel Okara. On His Blindness by John Milton. The Tables Turned by William Wordsworth. And Night of the Scorpion, Nizam Ezekiel. Next, the language activity, grammar. Most important part because it will ask for 30 marks in your examination. The use of possessive adjectives and pronouns. ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಮತ್ತು ಪ್ರೊನೌನ್ಸ್ಗಳನ್ನು ಒಂದು ಸೆಂಟೆನ್ಸಲ್ಲಿ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಇದರಲ್ಲಿ ನಾವು ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಪೊಸೆಸಿವ್ ಅಡ್ಜೆಕ್ಟಿವ್ ಅಂತಂದರೆ ಮೈ, ಅವರ್, ಯುವರ್, ಹಿಸ್, ದೇರ್ ಮತ್ತು ಹರ್. ಪೊಸೆಸಿವ್ ಪ್ರೊನೌನ್ಸ್ ಅಂತಂದರೆ ಮೈನ್, ಅವರ್ಸ್, ಯುವರ್ಸ್. ಇವನನ್ನು ಒಂದು ಸೆಂಟೆನ್ಸಲ್ಲಿ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ನಾನಲ್ಲಿ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಅದನ್ನು ಟೀಚ್ ಮಾಡಬೇಕಾದ್ರೆ ಕೊಡ್ತೀನಿ. ಆ್ಯಂಡ್ ಸೆಕೆಂಡ್ ಒನ್, ಟೆನ್ಸಸ್. ತುಂಬ ಇಂಪಾರ್ಟೆಂಟು. ನೀವು ಟೆನ್ಸಸ್ ಪರ್ಫೆಕ್ಟ್ ಆದರೆ 50% ಇಂಗ್ಲೀಷ್ ನೀವು ಮಾತನಾಡಲಿಕ್ಕೆ ಬಂದಾಗ ಯು ಶುಡ್ ಬಿ ಪರ್ಫೆಕ್ಟ್ ಇನ್ ಇಂಗ್ಲೀಷ್ ವೈಲ್ ಯು ವಿಲ್ ಬಿ
be ready and perfect in the tenses, that is present, past and future. You know very well because you have learned already in your primary section, high school section, and PU section. Now you are in the degree. I think you having the idea about present tense, past tense, and future tense. Next, use of negatives. So negatives is a word which gives the opposite meaning. No, not, neither, nor, none, hardly, seldom, scarcely. These are the words which shows the negatives. And here you have to change the sentence affirmative to negative and negative to affirmative, vice versa. ಸಾದಾ ವಾಕ್ಯಗಳಿಂದ ನಕಾರಾತ್ಮಕ ಮಾಡಬೇಕು, ನಕಾರಾತ್ಮಕದಿಂದ ಸಾದಾ ವಾಕ್ಯಗಳನ್ನ ಮಾಡಬೇಕು. ಸಕಾರಾತ್ಮಕ ಮತ್ತು ನಕಾರಾತ್ಮಕ ಸೆಂಟೆನ್ಸನ್ನು ಹೇಗೆ ಕನ್ವರ್ಟ್ ಮಾಡಬೇಕು, ಚೇಂಜಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆ ಮೂರನೇ ಒಂದು ಗ್ರಾಮರ್ ಆಸ್ಪೆಕ್ಟಲ್ಲಿ ನಿಮಗೆ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್, ಫ್ರೇಮಿಂಗ್ ಕ್ವಶನ್ಸ್. ಒಂದು ಸೆಂಟೆನ್ಸ್ಗೆ, ಒಂದು ಆನ್ಸರ್ಗೆ ನಾವೇನು ಮಾಡಬೇಕಂತಂದರೆ ಕ್ವಶನನ್ನು ಫ್ರೇಮ್ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಒಂದು WH ವರ್ಡ್ಸ್ ಅಂತ ಇರುತ್ತೆ, ಇನ್ನೊಂದು SR/No ಕ್ವಶನ್ಸ್ ಅಂತ ಇರುತ್ತೆ. WH ವರ್ಡ್ಸ್ ಅಂತಂದರೆ ರಾಣಿ ಈಸ್ ಗೋಯಿಂಗ್ ಟು ಕಾಲೇಜ್. ಈಗ ರಾಣಿ ಕೆಳಗೆ ಅಂಡರ್ಲೈನ್ ಇದ್ದರೆ ಹೂ ಈಸ್ ಗೋಯಿಂಗ್ ಟು ಕಾಲೇಜ್. ರಾಣಿ ಅನ್ನೋ ಒಂದು ವರ್ಡನ್ನು ತೆಗೆದುಬಿಟ್ಟು ಅಲ್ಲಿ ಹೂ, ಯಾರು, that is called as a WH words, and it starts with the WH word: who, what, when, how many, how far, how much, how old ಅನ್ನೋ ವರ್ಡ್ಸ್ಗಳಲ್ಲಿ ಬರ್ತಾ ಹೋಗುತ್ತೆ. ದೆನ್ SR/No ಕ್ವಶನ್ಸ್. SR/No ಕ್ವಶನ್ಸ್ ವಿ ಸ್ಟಾರ್ಟ್ಸ್ ಫ್ರಮ್ ದ ಎಕ್ಸುಲರಿ ವರ್ಬ್ಸ್ ಆರ್ ಬಿ ಫಾರ್ಮ್, ಡೂ ಫಾರ್ಮ್, ಹ್ಯಾವ್ ಫಾರ್ಮ್. ಡೂ, ಹ್ಯಾವ್ ಮತ್ತು ಬಿ ಫಾರ್ಮ್ ಜೊತೆಗೆ ಅವು ಬರ್ತಾ ಹೋಗುತ್ತೆ. SR/No ಕ್ವಶನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್, ರಾಣಿ ಈಸ್ ಗೋಯಿಂಗ್ ಟು ಕಾಲೇಜ್. Is Rani is going to college? Only vice versa. You have to shift. You have to take the helping verb first, then you put the subject. Is Rani is going to college, and end with the question mark. And then fifth one, completion of proverbs and sayings. Completion of proverbs and sayings. ಇಲ್ಲಿ ನಿಮಗೆ ಒಂದು ಪ್ರೋಬ್ಸ್ ಅಥವಾ ಸೇಯಿಂಗ್ಸ್ ಅಂದರೆ ಗಾದೆ ಮಾತುಗಳು ಅಥವಾ ಹೇಳಿಕೆಗಳು ಅರ್ಧ ಕೊಟ್ಟಿರ್ತಾರೋ, ಇನ್ನು ಅರ್ಧವನ್ನು ನೀವು ಕಂಪ್ಲೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಬಾರ್ಕಿಂಗ್ ಡಾಗ್ಸ್ ಅಂತ ಅವ್ರು ಕೊಟ್ಟರೆ ನಾವು ಮುಂದೆ ಏನು ಬರಬೇಕಂದ್ರೆ ಸೆಲ್ಡಮ್ ಬೈಟ್ಸ್ ಅಂತ, ಬೊಗಳುವ ನಾಯಿ ಅಂತ ಅವ್ರು ಕೊಟ್ಟರೆ ಕಚ್ಚುವುದಿಲ್ಲ ಅಂತ ನೀವು ಬರಿಬೇಕಲ್ಲಿ. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ದ ಕಂಪ್ಲೀಷನ್ ಆಫ್ ದ ಪ್ರೋಬ್ಸ್ ಆ್ಯಂಡ್ ಸೇಯಿಂಗ್ಸ್. ಅವು ನಿಮಗೆ 5 ಕೇಳಲಾಗುತ್ತೆ ಎಕ್ಸಾಮ್ನಲ್ಲಿ. ದೆನ್ ಪಂಕ್ಚುಯೇಷನ್ ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಗ್ರಾಮರ್. ದ ಪಂಕ್ಚುಯೇಷನ್ ಅಂದರೆ ಕನ್ನಡದಲ್ಲಿ ಹೇಳಬೇಕಂತಂದರೆ ಐ ಡೋಂಟ್ ನೋ ವಾಟ್ ಈಸ್ ಎಕ್ಸಾಕ್ಟ್ಲಿ ದ ಪಂಕ್ಚುಯೇಷನ್, ಬಟ್ ಕ್ಯಾಪಿಟಲೈಸೇಷನ್, ವೆನ್ ವಿ ಯೂಸ್ ದ ಕ್ಯಾಪಿಟಲ್ ವರ್ಡ್, ವೆನ್ ವಿ ಯೂಸ್ ದ ಕಾಮಾಸ್, ರಾಮ, ರಾಣಿ, ಮಹೇಶ್, ರಾಮ, ಕಾಮ, ಮಹೇಶ್, ಲೈಕ್ ದಟ್. ಪೀರಿಯಡ್ ಅಂದರೆ ಫುಲ್ ಸ್ಟಾಪ್. ಫುಲ್ ಸ್ಟಾಪ್ಗೂ ಪೀರಿಯಡ್ ಅನ್ನೋ ಒಂದು ವರ್ಡನ್ನು ಕೂಡ ಯೂಸ್ ಮಾಡ್ತಾರೆ. ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಎಲ್ಲಿ ಯೂಸ್ ಮಾಡಬೇಕು, ಎಕ್ಸ್ಕ್ಲಮೇಷನ್ ಮಾರ್ಕ್ ಅಂದರೆ ಉದ್ಗಾರವಾಚಕ, ಇವನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೋ ಅದರಲ್ಲಿ ಇವು 6 ನೆಸಸರಿ ಥಿಂಗ್ಸನ್ನು ನಾವು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾವು ಅಪ್ಲೈ ಮಾಡಬೇಕು. ಈ ಅಷ್ಟು 6 ಗ್ರಾಮರ್ ಪಾಯಿಂಟಿಗೆ, ಪ್ರತಿ ಗ್ರಾಮರ್ ಪಾಯಿಂಟಿಗೆ 5 ಅಂಕಗಳಿದೆ. ಹೀಗೆ 6 × 5, ದಟ್ ಈಸ್ ಟೋಟಲಿ 30 ಮಾರ್ಕ್ಸ್ ದೇ ವಿಲ್ ಆಸ್ಕ್ ಇನ್ ದ ಎಕ್ಸಾಮಿನೇಷನ್. ಸೊ ದೀಸ್ ಆರ್ ದ ಲ್ಯಾಂಗ್ವೇಜ್ ಆಕ್ಟಿವಿಟೀಸ್ ಆರ್ ಗ್ರಾಮರ್: use of possessive adjectives and pronouns, tenses, use of negatives, framing questions, completion of proverbs and sayings, and punctuation. So next, internal assessment, you know very well, that is for 20 marks. The internal assessment, there is 2 tests. First internal assessment for 4 marks, second internal assessment for 10 marks. Attendance carries 3 marks and tutorials carries 3 marks. The totally 20 marks will get the internal assessment. So the next question paper pattern, last time ನೀವೇನು ಬರೆದ್ರಲ್ಲ ಯಥಾ ಪ್ರಕಾರ ಸೇಮ್ ಕ್ವಶನ್ ಪೇಪರ್ ಪ್ಯಾಟ್ರನು, ಓನ್ಲಿ ದ ಸಿಲೆಬಸ್ ಇಸ್ ಚೇಂಜ್. 10 objective questions, 5 from prose and 5 from poetry. 5 ಪಾಠಗಳಿಂದ ಮತ್ತು 5 ಪದ್ಯಗಳಿಂದ 1 ಅಂಕದ ಪ್ರಶ್ನೆಗಳು ಬರುತ್ತೆ. ಒಟ್ಟು 10 ಅಂಕಗಳು. 2 annotations ಅಂತಂದರೆ ಸಂದರ್ಭ ಸಹಿತ ವಿವರಿಸ್ರಿ. ವಿ ಕಾಲ್ಡ್ ಇನ್ ದ RC ರೆಫರೆನ್ಸ್ಡ್ ಕಂಟೆಸ್ಟ್. ಅದರಲ್ಲಿ 4 ಕೊಟ್ಟಿರ್ತಾರೋ. You have to choose 1 from prose, 1 from poetry. 2 × 5, 10 marks. ಇದರಲ್ಲಿ ಕಂಪಲ್ಸರಿ ನೀವು ಒಂದು ಪಾಠದಿಂದ ಮತ್ತು ಒಂದು ಪದ್ಯದಿಂದ ಆಯ್ದುಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್, ಎಸ್ಸೆ ಟೈಪ್ ಕ್ವಶನ್ಸ್ ಔಟ್ ಆಫ್ 2 from prose. ಇಲ್ಲಿ 2 ಎಸ್ಸೆ ಟೈಪ್ ಕ್ವಶನ್ಸ್ ಕೊಡಲಾಗುತ್ತೆ ಪಾಠಗಳ ಮೇಲೆ. ಆ 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು ನೀವು 10 ಅಂಕಕ್ಕೆ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಒನ್, ಎಸ್ಸೆ ಟೈಪ್ ಕ್ವಶನ್ಸ್ ಆನ್ 2 from poetry. 2 ಎಸ್ಸೆ ಟೈಪ್ ಕ್ವಶನ್ಸ್ ಪೊಯಿಟ್ರಿ ಮೇಲೆ ಕೊಡಲಾಗುತ್ತೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು ನೀವು 10 ಅಂಕಕ್ಕೆ. ಆ್ಯಂಡ್ ನೆಕ್ಸ್ಟ್ 2 ಶಾರ್ಟ್ ನೋಟ್ಸ್ ಔಟ್ ಆಫ್ 4. 4 ಶಾರ್ಟ್ ನೋಟ್ಸ್ಗಳನ್ನ ಕೊಡಲಾಗುತ್ತೆ, ಅದರಲ್ಲಿ ಒಂದು ಪ್ರೋಸ್ ಮತ್ತು ಒಂದು ಪೊಯಿಟ್ರಿ ಮೇಲೆ ನೀವು ಬರೀಬೇಕು. 2 × 5, ದಟ್ ಈಸ್ ಟೋಟಲಿ 10 marks. ಹೀಗೆ ಒಟ್ಟು 50 ಅಂಕಗಳು ನಿಮ್ಮ ಪ್ರೋಸ್ ಮತ್ತು ಪೊಯಿಟ್ರಿ ಸೆಕ್ಷನ್ ಮೇಲೆ ಬರುತ್ತೆ.
Next, question paper pattern. So the continuation part, language activities, use of possessive adjectives and pronouns. 5 ಬಿಟ್ಟ ಸ್ಥಳಗಳನ್ನ ಕೊಡಲಾಗುತ್ತೆ. ಆ ಒಂದು ಗ್ರಾಮರ್ ಆಸ್ಪೆಕ್ಟ್ ಮೇಲೆ 5 ಅಂಕಗಳು. ಟೆನ್ಸಸ್ ಮೇಲೂ ಕೂಡ ನಿಮಗೆ ಬಿಟ್ಟ ಸ್ಥಳನ ತುಂಬಲಿಕ್ಕೆ ಕೊಟ್ಟಿರ್ತಾರೋ ಅದು ಕೂಡ 5 ಅಂಕಗಳು. ಆ್ಯಂಡ್ ಯೂಸ್ ಆಫ್ ದ ನೆಗೆಟಿವ್ಸ್, ವೈಲ್ ಯು ಆರ್ ಯೂಸಿಂಗ್ ದ ನೆಗೆಟಿವ್ಸ್ ದೇ ಆಲ್ಸೋ ಗಿವ್ ದ 5 sentences in the fill in the blanks. You have to fill the 5 blanks, that is you will get the 5 marks. ಪ್ರೈಮಿಂಗ್ ಕ್ವಶನ್ಸಲ್ಲಿ ನಿಮಗೆ ಕೆಲವೊಂದಿಷ್ಟು WH ಕ್ವಶನ್ಸ್ ಇರುತ್ತೆ, ಕೆಲವೊಂದಿಷ್ಟು SR/No ಕ್ವಶನ್ಸ್ ಇರುತ್ತೆ. ಅವು ಕೂಡ 5 ಸೆಂಟೆನ್ಸನ್ನು ನೀಡಲಾಗುತ್ತೆ, ಅದಕ್ಕೆ ಪ್ರತಿಯೊಂದಕ್ಕೂ 1 ಅಂಕರಂತೆ 5 ಅಂಕಗಳು. ಕಂಪ್ಲೀಷನ್ ಆಫ್ ಪ್ರೋಬ್ಸ್ ಆ್ಯಂಡ್ ಸೇಯಿಂಗ್ಸ್, 5 ಗಾದೆ ಮಾತುಗಳನ್ನ ಕೊಡಲಾಗುತ್ತೆ. ಇನ್ನು ಮುಂದಿಂದು ನೀವು ಅದನ್ನು ಫಿಲಪ್ ಮಾಡಬೇಕು, ದಟ್ ಈಸ್ 5 marks. ಆ್ಯಂಡ್ ಪಂಕ್ಚುಯೇಷನ್ ವಿಲ್ ಗಿವ್ ಯು ದ 5 sentence and you have to identify the punctuation marks in the 5 sentences, that is 5 marks, totally 80 marks. I hope, dear student, you have understand the complete picture about the second semester BA syllabus. So the next class I will start the first lesson, My Lord, My Baby, written by Rabindranath Tagore. Thank you so much.